ದೋಸ್ತ ಹೆಂಗಾರ ಕಾಪಾಡು. ಹಾಂ, ನಮ್ಮ ಲವ್ ಸ್ಟೋರಿ ಕಾಪಾಡೋಪ್ಪ. ಹಾಂ, ಆಕಿಗೆ ಲೈಲಾಗ ಬೇರೆ ಕಡೆ ಲಗ್ನ ಮಾಡೋರು ಅದಾರು, ಪ್ಲೀಸು. ಅಲ್ಲ, ನಾವು ಹನಿಮೂನಿಗೆ ಹೋಗಿ ಬರೋದ್ರಾಗ ಇಷ್ಟೆಲ್ಲ ಗದ್ಲಾಗೈತೆ ಇದು. ನಮಗೆ ಗೊತ್ತೇ ಇಲ್ಲಲ್ಲೋ ಏನು ಸುದ್ದಿ. ಅಲ್ಲೋ, ನೀವು ಲೈಲಾಂದ ಫೋನ್ ನಂಬರ್ ನಿಮ್ಮ ಕಡೆ ಇರ್ತೈತಿ ರೋಜಾ ಅವ್ರೆ. ನೀವು ಫೋನ್ ಮಾಡಿ ಕೇಳ್ಬೇಕಾಗಿತ್ತು ಬಿಡ್ರಿ ಏನು ಅನ್ನೋದು. ಅದು ಏನಂದ್ರೆ ಅಲ್ಲಿ ಹೋದ್ಮ್ಯಾಗ ನಮ್ದು ನೆಟ್ವರ್ಕ್ ಹೋಗ್ಬಿಡ್ತ್ರಿ. ಆಮೇಲೆ ಬೇರೆ ಸಿಮ್ ತೊಗೋಬೇಕಂದ್ರೆ ಆಗ್ಲಿಲ್ರಿ ಅಲ್ಲಿ. ಹಾಗಾಗಿ ನಾವು ಇನ್ನೂ 2 ದಿನ ಬಿಟ್ಟು ಊರಿಗೆ ಹೋಗ್ಯವಲ್ಲ, ಮತ್ತಿನ್ನು ಎದಕ್ಕೆ ಬಿಡ ಅಂತ ಬಿಟ್ಬಿಟ್ಟಿವ್ರಿ. ಆದ್ರೆ ಹೊಳ್ಳಿ ಬರ್ದ್ರಾಗ ಇಷ್ಟೆಲ್ಲ ಆಕತ್ತಂತ ನನಗೆ ಗೊತ್ತೇ ಇದ್ದಿದ್ದಿಲ್ರಿ. ಈಗ ದಯವಿಟ್ಟು ಲೈಲಾರ ಮನೆಗೆ ಹೋಗ್ರಿ, ಏನನ್ನು ತಿಳ್ಕೊಂಬರ್ರಿಪ್ಪ. ಈಗ ಹೋಗ್ತೀನಿ ನಾನು, ಈಗ ಹೋಗಿ ಬೆಟ್ಟಾಗಿ ಮಾತಾಡ್ಸ್ಕೊಂಬರ್ತೇನೆ ಆಕಿನ. ಅಷ್ಟು ಮಾಡ್ರಿ ರೋಜಾ ಅವ್ರೆ, ನೀವು ಹೋಗಿರಿ, ನಾ ಇವ್ರ ಜೊತೆ ಮಾತಾಡ್ಕೊಂತ ನಿಂತಿರ್ತೇನೆ. ಏನು ಅನ್ನೋದು ತಿಳ್ಕೊಂಡು ಬಂದು ಇಲ್ಲಿ ಹೇಳ್ರಿ. ಹಾಂ ಸರಿ ತಗೋ, ಈಗ ಹೋಗ್ಬರ್ತೀನಿ ತಡ್ರಿ. ಹಾಂ ಸರಿ ತಗೋರಿ. ಧೈರ್ಯ ತಗೋರೋ ದೋಸ್ತ, ಧೈರ್ಯ ತಗೋ, ಏನಾಗಿರೋದಿಲ್ಲ, ಧೈರ್ಯ ತಗೋ. ಅಲ್ಲೋ, ಅವರಪ್ಪ ಅವತ್ತ ಎಷ್ಟು ಅಸಹ್ಯ ಮಾಡಿ ಕಳಿಸಿದ. ನೀ ಏನಂತೀಯ ನೀನು ನೋಡಿದ್ರೆ? 5ನೇ ಸಾಲಿ ಕಲ್ತಿ ಎದ್ದು ಹೇಳ್ತೇನೆ ಅಂತಂತ ನನಗೆ. ಅಯ್ಯ ಹೌದ್ರಿ, ಅವ್ರಪ್ಪಾರು ಇಷ್ಟು ಸುಮಾರು ಮಾಡಿದ್ರಿ ನಮ್ಗೆ. ತುತು ಅಲ್ಲಿ ಯಾಕರ ಹೋಗ್ಯವ ಅನಿಸ್ಬಿಡ್ತು ನೋಡ್ರಿಪ್ಪ. ಜಲಮಕ್ಕ ಬೇಸರ ಮಾಡಿಬಿಟ್ರಿ ಅವ್ರು ನಮಗೆ. ಅಂತ ಆಸೆ ಮಾಡಿದ್ರಿಪ್ಪ, ಒಂದು ನಾಯಿಗರ ಬೆಲೆ ಕೊಡ್ತಾರ, ಮನುಷ್ಯರಿಗೆ ಬೆಲೆ ಇಲ್ಲ ಅನ್ನರಂಗೆ ಮಾಡಿಬಿಟ್ರಿ ಅವ್ರು. ಬಟ್ ಅವ್ರ ಪ್ರಕಾರ ಏನ್ರಿ, ಒಂದು ಮನುಷ್ಯ ಅಂದ್ರೇನೆ ಸಾಲಿ ಪೂರ್ತಿ ಕಲ್ತಿರ್ಬೇಕು, ಅವ್ನ ಕಡೆ ಜಗ್ಗೆಷ್ಟು ಆಸ್ತಿ ಇರ್ಬೇಕು. ಹೌದು ರಾಹುಲ್, ಹೆಣ್ಣು ಕೊಡಂಗಿಲ್ಲ ಅಂದ್ರೆ ಅವ್ರು ಏಟೇಟು ಅವರು ನನಗೆ ಮುಖ ಕೊಟ್ಟು ಮಾತಾಡೇ ಇಲ್ಲ. ಹೆಂಗೆ ತಿಂತೀನಿ, ಹೆಂಗೆ ಉಂತಿದ್ದೀನಿ, ನೀವು ಹೆಂಗೆ ಊಟ ಮಾಡ್ತೀನಿ, ನೀನು ದುಡ್ಕೊಂಡು ಹೆಂಗೆ ತಿಂತೀನಿ, ಹೊಟ್ಟಿ ಬಟ್ಟೆ ಹೆಂಗೆ ನೋಡ್ಕೊತೀನಿ ಅಂದ ನೀ. ನಾಳೆ ನನ್ನ ಮಗಳನ್ನ ಹೆಂಗೆ ನೋಡ್ಕೊತೀನಿ? ಸಾಧ್ಯನೇ ಇಲ್ಲ ನೀನು ನನ್ನ ಮಗಳನ್ನ ಚಲೋ ನೋಡ್ಕೊಳಕ್ಕೆ. ಎದ್ದು ನಡಿ, 5ನೇ ಕಲ್ತಿ ಅಂದ್ರೆ 3ನೇ ಕಲ್ತಾರನ ಅಲ್ಲೇ ಯಾರು ಜಲ್ಲಿಕಲ್ಲು ಹೊರೋರ್ನ ಲಗ್ನ ಮಾಡ್ಕೊ ಹೋಗು ಅಂತೇಳಿ ಬಾಯಿಗೆ ಬಂದಿದ್ದು ಬೈದೆ ಕಳ್ಸ್ಯಾರವತ್ತ. ಛ ಇಷ್ಟೆಲ್ಲ ಅಸಹ್ಯ ಮಾಡ್ಯಾರ ಅವ್ರಪ್ಪಾರು. ಅಲ್ಲೋ, ಒಂದ ಮಾತು ಕೊಡಕ್ಕಾಗಂಗಿಲ್ಲ ಅಂತ ಅಷ್ಟಾರ ಹೇಳ್ಬೇಕು. ಇಷ್ಟು ಅಸಹ್ಯ ಮಾಡೋದು ಏನು ಅವಶ್ಯಕತೆ ಇತ್ತು? ಹ್ಞೂ, ಅವತ್ತು ಮನಸ್ಸಿಗೆ ಇಷ್ಟು ಬೇಜಾರಾಗಿತ್ತು ನನಗೆ. ಕುಂತ್ಕೊಂಡು ಅತ್ತೆ ನಡಿ ಅಷ್ಟು ಅತ್ತೆ ನಾನು ಏನು ಮಾಡ್ಬೇಕಪ್ಪ, ಏನಿದೆ ನಮಗಾರ ಆ ಟೈಮ್ನಾಗ ಸಾಲಿ ಕಲ್ಸಕ್ಕೆ ಆಗಲಿಲ್ಲ ನಮ್ಮ ಮನ್ಯಾಗ. ಹಾಗಾಗಿ ನಾವು ಸಾಲಿ ಕಲೀಲಿಲ್ಲ, ನಮ್ಮ ಪರಿಸ್ಥಿತಿನ ಹಂಗಿತ್ತು. ಈಗಾರ ಸುಧಾರಣೆ ಆಗ್ಬೇಕಂತೇವಿ, ಎಲ್ಲರೂ ಕೆಲಸ ತೊಗೊಂಡು ಸುಧಾರಣೆ ಆಗ್ಬೇಕು, ಚಲೋ ಹುಡುಗಿನ ಲಗ್ನ ಮಾಡ್ಕೋಬೇಕು ಅಂತಂದ್ರೆ ಅವರಪ್ಪ ಹಿಂಗೆ ಮಾಡಕತ್ತಾನ. ನನಗರ ಲೈಲಾನ್ ಬಿಟ್ಟಿರಕ್ಕೆ ಆಗವಲ್ದಪ್ಪ, ಆಕಿಗೂ ಲೈಲಾಗೂ ನಮ್ಮನ್ನ ಬಿಟ್ಟಿರಕ್ಕೆ ಆಗವಲ್ದು. ಅಷ್ಟು ಹಚ್ಕೊಂಡು ಬಿಟ್ಟೇವಿ. ಈಗ ಅವರಪ್ಪ ನೋಡಿದ್ರೆ ವಿಲನ್ ಆಗ್ಬಿಟ್ಟ ನಡುವೆ. ಆದ್ರೂ ದೋಸ್ತ, ಸಮಾಧಾನ ಮಾಡ್ಕೊ. ಇದನ್ನ ಅವಮಾನ ಅನ್ಕೋಬೇಡ ನೀನು. ಇದನ್ನ ನೀ ಚಾಲೆಂಜ್ ಆಗಿ ತಗೋ, ನೀ ಅವಮಾನನ ನೋಡಿ. ಅವನಾಗ್ಲೇ ಬಂದು ನಿನಗೆ ಹೆಣ್ಣು ಕೊಟ್ಟಿರ್ಬೇಕು, ನೀ ಹಂಗೆ ಮಾಡಿ ತೋರಿಸ್ತಿ ಏನು? ಹಂಗೆ ಮಾಡಿ ತೋರಿಸ್ತಿ. ನನಗೂ ನಂಬಿಕೆ ಐತು ಹಂಗಂತೇಳಿ. ಆದ್ರೆ ಯಾವಾಗ ಅಂತ ಗೊತ್ತಿಲ್ಲದ ಟೈಮ್ ಹೋದ್ರೆ ಮುಗಿದು ಹೋಯ್ತು. ಯಾಕಂದ್ರೆ ಈಗ ಆಲ್ರೆಡಿ ಈಗ ಆಕಿಗೆ ವರ ಹುಡ್ಕಾಕತ್ತಾರ, ಗಂಡು ನೋಡಕತ್ತಾರ. ಎಲ್ಲರ ಪಟ ಫಿಕ್ಸ್ ಮಾಡಿ ಲಗ್ನ ಮಾಡಿಕೊಟ್ರೆ ಏನು ಮಾಡ್ತಿ, ತೊಗೊಂಡು ಏನು ಮಾಡ್ತಿ? ಆಮೇಲೆ 2-3 ದಿನದಿಂದ ಚಂದ ನಿದ್ದೆ ಮಾಡಿಲ್ಲಡಿ ನಾವು. ಬರೀ ಕೆಲಸ ಹುಡುಕಾಡಕತ್ತೀವಿ, ಕೆಲಸ ಎಲ್ಲೆಲ್ಲಿ ಸಿಗುವಲ್ವು. ಮಿನಿಮಮ್ ಅಂದ್ರು 10ನೇ ಕಲ್ತಾರನ್ ಕೇಳಕತ್ತಾರ, 5ನೇ 3ನೇ ಕಲ್ತಾರನ್ ಕೇಳೋದೇ ಇಲ್ಲ. ಬರೀ ಕಸ ಹೊಡಿದು ಇವ ನೋಡಿ ಗಟ್ರ ಬಳಿದು ಇಂಥ ಕೆಲಸನ ಮಾಡ್ಬೇಕು ನೋಡಿ. ನಾವು ರೋಡ್ ಯಾಕೆ ಕಸ ಹೊಡಿಬೇಕು ಅಂತ ಕೆಲಸನ ಕೊಡ್ತಾರೆ. ಇಲ್ಲಾಂದ್ರೆ ಜಲ್ಲಿಕಲ್ಲು ಹೊರಕ್ಕೆ ಹೋಗ್ಬೇಕು. ಅದನ್ನ ಬಿಟ್ಟರೆ ಮತ್ತೆ ಬೇರೆ ಕೆಲಸನೇ ಇಲ್ಲೋ, ಏನೂ ಉಪಯೋಗಿಲ್ಲ. ಏನು ಮಾಡೋದು, ಏನಂತ ಮಾಡ್ಬೋದು? ಇವಂಗ ಭಿಕ್ಷುಕಿಗೆ ಹೇಳೇವಿ, ಹ್ಞೂ ಅಂದಾನ, ಆಫೀಸಿಗೆ ಬಾ ಅಂದಾನ. ಆಮೇಲೆ ಹೊಳ್ಳಿ ಫೋನ್ ಹಚ್ಚಿಲ್ಲವ. ಫೋನ್ ಅಂತ ನೋಡು, ಹೊಳ್ಳಿ ಬಂದು ಕರಿತೇನೆ ಅಂದಿದ್ದ, ಕರೆದೂ ಇಲ್ಲ. ನಮಗೂ ಏನು ಸುದ್ದಿ ಸುಖಾನ ಇಲ್ಲ. ಒಂದು ಕಂಪ್ಯೂಟರ್ ಕೆಲಸ ಹೇಳಿದ್ದ, ನಮಗರ ಕಂಪ್ಯೂಟರ್ದು ಅನ್ನೋದು ಅಕ್ಷರ ಗೊತ್ತಿಲ್ಲ. ಅದ್ರಾಗ ಏನು ಮಾಡೋಣ ನಾವು? ನಮಗೆ ಅದ್ರ ಬಗ್ಗೆ ಏನೇನು ಗೊತ್ತೇ ಇಲ್ಲ. ಅಲ್ಲೋ, ನೀ ಹಿಂಗೆ ಯಾಕೆ ಮಾಡಬಾರ್ದು? ಈಗ ನಮ್ಮೋ ಎಷ್ಟೊಂದು ಅಂಗಡಿ ಅದಾವ, ಅಂಗಡಿಯಾಗ ಒಂದು ಬಾಡ್ಗಿ ಅಂಗಡಿ ತೊಗೊಂಡು ಒಂದು ಎದ್ರ ಅಂಗಡಿ ಇಟ್ಕೊಂಡು ಕುಂದ್ರಬಾರ್ದು. ಹಾಂ, ನೀ ಹೇಳೋದು ಕರೆಕ್ಟ್ ಆಯ್ತು. ಆದ್ರೆ ಅಂಗಡಿ ಇಡಕ್ಕೆ ಬಂಡವಾಳ ಬೇಕಲ್ವ? ಈಗ ದಿನ ಒಂದು ಕಪ್ ಚಾ ಕುಡಿಯೋಕೆ ರೊಕ್ಕಿಲ್ಲ ನಮಗೆ. ಈಗ ಹೆಂಗೆ ಮಾಡ್ಬೇಕು? ಅಂಗಡಿ ಇಡಕ್ಕೆ ಎಲ್ಲಿರ್ತಾರೆ ರೊಕ್ಕ? ಹೌದು ಬಿಡು, ನೀ ಹೇಳೋದು ಕರೆಕ್ಟ್ ಐತಿ. ಆದ್ರೆ ಏನಾರ ಒಂದು ಐಡಿಯಾ ಮಾಡ್ಬೇಕು. ಏನಂದ್ರೆ ನೀನು ಬ್ಯಾಂಕ್ನಾಗ ಲೋನ್ ತೊಗೋಬೇಕು. ಲೋನ್ ತೊಗೊಂಡು ನೀ ಅಂಗಡಿ ಹಾಕ್ಬೇಕು. ಅಂಗಡಿಯಾಗ ರೊಕ್ಕ ತೆಗಿತಿಯಲ್ಲ, ಅದನ್ನ ಹೊಳ್ಳಿ ಲೋನ್ ತುಂಬಕು ಅಂತ ಹೋಗ್ಬೇಕು ನೋಡು. ಅದ್ರದ್ದು ಏನು ಮಾಹಿತಿ ಇಲ್ಲೋ ದೋಸ್ತ ನನಗೆ. ನೀನೇ ಒಂದಿಟ್ಟು ಸಹಾಯ ಮಾಡೋ ಅದ್ರ ಬಗ್ಗೆ. ತಗೋ, ನಾ ಹೇಳ್ತೀನಿ, ತಲೆ ಕೆಡಿಸ್ಕೋಬೇಡ. ಅಲ್ಲಿ ಕುಂದ್ರು ನಡಿ, ಅಲ್ಲಿ ಚಾದ ಅಂಗಡಿ ಕಡೆ ಕುಂದ್ರು ನಡಿ, ಬರ್ತಾಳಕ್ಕೆ ರೋಜಾ. ನಡಿ ಹೋಗೋಣ. ರೋಜಾ ಯಾವಾಗ ಬರ್ತಾಳ ಏನು? ಕಾಯ್ದ ನನಗೆ. ಫೋನರ ಹತ್ತುವಲ್ದಕ್ಕಿದು. ಲೈಲಾ, ಅರೆ ರೋಜಾ ಅಂತ ಧ್ವನಿ. ಲೈಲಾ, ರೋಜಾ ನಾನು ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತೇ? ರೋಜಾ, ನಿಂದು ಫೋನು ಹತ್ತವಲ್ದು, ನಿನ್ನ ಜೊತೆ ಮಾತಾಡೋಕ್ಕೂ ಆಗವಲ್ದು. ಒದ್ದಾಡಿಬಿಟ್ಟೆ ನಾನು. ನನಗೆ ಗೊತ್ತೈತಿ ಏನು? ಸಾರಿ, ಅಲ್ಲೇ ನೆಟ್ವರ್ಕ್ ಪ್ರಾಬ್ಲಮ್ ಆಗಿತ್ತು. ಆಮೇಲೆ ಇಲ್ಲೇ ಸಿಮ್ ತೊಗೊಳಕ್ಕೂ ಆಗಲಿಲ್ಲ ನಮ್ಗೆ. ಹಾಗಾಗಿ ಈ ಥರ ಎಲ್ಲ ತೊಂದರೆ ಆಯ್ತು. ಏನು ನೀವು ಹೋದ್ಮೇಲೆ ಏನೇನೆಲ್ಲ ಆಗೈತಿ ಗೊತ್ತಾ ರೋಜಾ? ಲೈಲಾ, ಚಂದ್ರನ ಬೆಟ್ಟಾಗೆ ಬಂದೆ ನಾನು. ಏನೇ ಕುಂದ್ರ ಬಾ ಇಲ್ಲೇ. ಹೌದು ಲೈಲಾ, ನಾವು ದಾರ್ಯ ಬರುವಾಗ ಈಗ ಚಂದ್ರನ ಬೆಟ್ಟಾಗಿ ಬಂದ್ವಿ. ರಾಹುಲರು ಅವ್ರ ಕಡೆನೇ ಅದಾರ, ಚಂದ್ರನ ಕಡೆನೇ ಅದಾರ. ನಾನು ನಿನ್ನೆ ಬೆಟ್ಟಾಗಕ್ಕೆ ಬಂದೆ. ಚಂದ್ರು ಎಲ್ಲ ಹೇಳಿದ. ಇಷ್ಟು ತೊಂದರೆ ಆಗೈತೆ ನೋಡೆ, ಏನು ಮಾಡ್ಬೇಕಂತ ಗೊತ್ತಾಗವಲ್ದು. ಅದು ಬೇರೆ ನಿನ್ನೆ ಒಂದು ಹುಡುಗನ ಕರ್ಕೊಂಬಂದಾರ. ಅಪ್ಪ, ಅವಾರ ನೋಡಾಕ ಮಂಗ್ಯ ಇದ್ದಂಗೆ ಅದಾನ. ಅವ್ನು ಕರ್ಕೊಂಬಂದಾರ. ಜಗ್ಗಿ ರೊಕ್ಕ ಐತಂತ ಅವ್ನ ಕಡೆ. ಏನೋ ಜಗ್ಗೆಷ್ಟು ಸಾಲಿ ಕಲ್ತಾನಂತ.
ನೋಡು ತಲೆ ಕೆಡಿಸ್ಕೋಬೇಡ. ಏನು ನಾವದೇವಿ ಏನು ನೀ ಏಟು ತಲೆ ಕೆಡಿಸ್ಕೋಬೇಡ. ಅದಕ್ಕೆ ನಾನು ಸ್ವಲ್ಪ ಸಮಾಧಾನ ಮಾಡ್ಕೊಂಡಿದ್ದೇನೆ. ಯಪ್ಪ ನಮ್ಮಪ್ಪ ಎಲ್ಲಿ ಆ ಹುಡುಗನ ಜೊತೆ ಲಗ್ನ ಮಾಡಿಬಿಡ್ತಾರಂತ ಹತ್ತಿ ಬಿಟ್ಟೈತೆ ನನಗೆ. ಚಂದ್ರು ಹೆಣ್ಣು ಕೇಳಕ್ಕೆ ಬಂದ್ರೆ ಯಪ್ಪ ಎಂತೆಂಥ ಮಾತಾಡಿದ್ರೆ ಗೊತ್ತಾ ನಮ್ಮಪ್ಪ. ಕೆಟ್ಟ ಅಸಹ್ಯ ಮಾಡಿ ಕಳಿಸಿದ್ರು ಚಂದ್ರುಗೆ. ಈಗ ಚಂದ್ರನ ಮತ್ತೆ ಒಳ್ಳೆ ಕರೆದು ಲಗ್ನ ಮಾಡ್ತಾರ ಅವನ ಜೊತೆ ಮಾಡ್ತಾರ. ಚಂದ್ರು ಎಷ್ಟು ಚಲೋ ಹುಡುಗ ಅಂತ ಗೊತ್ತಾದ್ಮೇಲೆ ಅವರ ಮಾಡ್ತಾರ. ಅವ್ರಿಗೆ ಅದು ಬೇಕಾಗೇ ಇಲ್ಲ. ಅವ ಎಷ್ಟು ಚಲೋರ ಇರಲಿ ಎಷ್ಟು ಕೆಟ್ಟರ ಇರಲಿ ಅದು ಬೇಕಾಗೇ ಇಲ್ಲ. ಅವ ಮೇನ್ ಸಾಲಿ ಕಲ್ತಿಲ್ಲ, ಅವನ ಕಡೆ ರೊಕ್ಕ ಇಲ್ಲ, ಅದನ್ನ ಮೇನ್ ಪಾಯಿಂಟ್ ಮಾಡಿ ಹೇಳ್ತಾರ ಅವರು. ಅವ ಎಷ್ಟರ ಚಲೋ ಇರಲಿ ಆದ್ರೂ ಅವ ನಿನ್ನ ಸಾಕಕ್ಕೆ ಆಗಂಗನೇ ಇಲ್ಲ ಅಂತ ಹೇಳ್ತಾರ ಅವ್ರು. ಆದ್ರೂ ತಲೆ ಕೆಡಿಸ್ಕೋಬೇಡ. ನಾನು ಮತ್ತು ರಾಹುಲ್ ಬಂದು ನಿಮ್ಮ ಅಪ್ಪಾಜಿ ಜೊತೆ ಮಾತಾಡ್ತೀನೋ. ಪ್ಲೀಸ್ ಮಾತಾಡ. ಅಲ್ಲಿ ಅವನ ಜೊತೆ ಮದುವೆ ಫಿಕ್ಸ್ ಮಾಡಿದ್ರಾಗ ಪ್ಲೀಸ್ ಮಾತಾಡ್ರಿ. ರಾಹುಲನ್ನ ನಾನು ಕರ್ಕೊಂಡು ಬರ್ತೀನಿ. ಕರ್ಕೊಂಡು ಬಂದು ನಾವು ಮಾತಾಡ್ತೀವಿ. ನೀನು ತಲೆ ಕೆಡಿಸ್ಕೋಬೇಡ. ಏನು ಈಗ ಹೋಗಿ ರಾಹುಲನ್ನ ಕರ್ಕೊಂಡ್ಬರ್ತೀನಿ. ಅಷ್ಟು ಮಾಡು. ಅಂದಂಗೆ ನಮ್ಮ ಅಪ್ಪಾಜಿ ಇರಲಿಲ್ಲ ಅಲ್ಲಿ ಹಾಲ್ನಾಗ. ಇಲ್ಲ ಹೌದಾ? ಮತ್ತೆಲ್ಲಿ ಹೋಗ್ಯಾರ ಅವ್ರೆ ಗೊತ್ತಿಲ್ಲ. ಈಗೂ ಇರಂಗೆ ಕಾಣಂಗಿಲ್ಲ. ಬಡದನ ಹೋಗಿ ಕರ್ಕೊಂಬರ್ತೀನಿ. ಸುಮ್ಮನೆ ಇರ ಇಲ್ಲೇ ಇರ ನೀನು. ಆತ ಇಲ್ಲೇ ಕುಂತೀರಿ. ನಾನು ಹೋದಕ್ಕೆ ಕರ್ಕೊಂಬರ್ತೀನಿ ನೀನು. ಅಂದಂಗೆ ಚಂದ್ರುಗ ಬೆಟ್ಟ ಅದಿ ಏನಂತ ಚಂದ್ರು? ಪಾಪ ಭಾಳ ಬೇಜಾರು ಮಾಡ್ಕೊಂಡನವ. ನೀನು ಬಿಟ್ಟು ಇರಂಗಿಲ್ಲ ಅನ್ನಕತ್ತನವ. ಅಯ್ಯ ಅಳಬೇಡ ನೀನು. ನೀನು ಈಗ ಅಳ್ಕೊಂತ ಕುಂದ್ರು ಟೈಮ್ ಅಲ್ಲ. ಏನು ಧೈರ್ಯ ತಗೋ ನೀನು. ಪಾಪ ಚಂದ್ರು ನನ್ನ ಸಂಬಂಧ ಎಷ್ಟೆಲ್ಲ ಅವಮಾನ ಅನುಭವಿಸಕತ್ತಾನ. ಅದನ್ನ ನೆನೆಸ್ಕೊಂಡ್ರೆ ನಂಗೆ ಭಾಳ ಬೇಜಾರಾಕೈತಿ. ಪಾಪ ನಮ್ಮ ಅಪ್ಪಾಜಿ ಎಷ್ಟು ಅಸಹ್ಯ ಮಾಡಿದ್ರು ಅವಂಗೆ. ಅಷ್ಟು ಅಸಹ್ಯ ಯಾರು ಮಾಡಬಾರ್ದು. ಅವ್ರ ಜೀವನ ಅವ್ರಿಗೆ, ನಮ್ಮ ಜೀವನ ನಮಗೆ ಹಂಗಿರ್ತೈತದ. ಅವ್ರವ್ರ ಲೈಫ್ ಸ್ಟೈಲೇ ಬೇರೆ ಬೇರೆ ಇರ್ತೈತಿ. ಇದನ್ನ ಅರ್ಥನ ಮಾಡ್ಕೊಳಂಗಿಲ್ಲ ನಮ್ಮ ಅಪ್ಪಾಜಿ. ಬರೇ ಆಸ್ತಿ ಅಂತಸ್ತು ಬರೀ ಇದನ್ನ ನೋಡ್ತಾರ. ಇಲ್ಲೋಡೆ ಲೈಲಾ, ಅದು ಏನಾರ ಆಗಲಿ ನಿಮ್ಮ ಡ್ಯಾಡಿ ಜೊತೆ ನಾವು ಮಾತಾಡ್ತೀವಿ. ಅವ್ರ ಮನಸ್ಸಿಗೆ ನಾವು ಪರಿವರ್ತನೆ ಮಾಡೇ ಮಾಡ್ತೀವಿ. ನೀ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಆಳೋದು ಮೊದಲ ಬಂದ್ ಮಾಡು. ನೀ ಧೈರ್ಯ ತಗೋ. ಏನು ಮತ್ತು ನೀ ಆಳ್ಕೊಂತ ಕುಂತಿ ಅಂದ್ರೆ ಅಲ್ಲಿ ಚಂದ್ರನು ಬೇಜಾರಕ್ಕನದಕ್ಕೆ. ಆಯ್ತು ತಗೋ. ನಾ ಹೋಗಿ ಬರಲಿ. ದೌಡ್ ಬಾ ರೋಜಾ. ಬಂದ ಬಿಡ್ತೀನಿ. ನೆನಪಾಗಿದೆ ನೆನಪಾಗಿದೆ ಆ ದಿನಗಳು ಆ ಕ್ಷಣಗಳು ನನಗೀಗ ನೆನಪಾಗಿದೆ.